ಮೇಡಮ್, ಎಸ್ ಐ ಲವ್ ಯು. ಏನಿಲ್ಲ ಸುಮ್ನೆ. ಜಾಯ್, ನಿನ್ ತರಲೆ ಮಾಡ್ದೆ ಸುಮ್ನೆ ನಾನು ಹೇಳಿದ್ದನ್ನ ಕೇಳು. ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನ ನೀನ್ ಮರ್ತೋಗ್ತಿದೀಯಾ? ಒಂದು ದೊಡ್ಡ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ನಾನು. ಅಡ್ವೊಕೇಟ್ ನರಸಿಂಹ ಅವ್ರ ಜೊತೆ ನಾಳೆ ನನ್ನೊಂದು ಮೀಟಿಂಗ್ ಇದೆ. ಅದು ಮುಗ್ದ ಮೇಲೆನೆ ನನ್ಗೆ ಬರಕಾಗೋದು. ಏನು ಅಲೆಗಳ ಶಬ್ದ ಇದೆ? ಅದು 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 ಬಂದು ಬೀಚ್ ನಲ್ಲೇ ಇನ್ವೆಸ್ಟಿಗೇಷನ್ ಇರೋದು. ಏನೇ ಆಗ್ಲೇಬೇಕು, ಅದು ಮಸ್ಟು. ಸತ್ತೋಗಿರೋನೊಬ್ನು ಮೀನ್ ಹಿಡಿಯೋನು ಮೀನ್ಗಾರ ಅಲ್ವಾ? ಹಾ ಸರಿ. ಯಾರು? ನನ್ನ ಹೆಂಡತಿ, ಬೇರೆ ಇನ್ಯಾರು? ಎಲ್ಲಿಗೋಟ? ಬಂದೇ ಇರು ಅಣ್ಣ. ಸ್ವಲ್ಪ ಈ ಕಾಣಿಕೆ ಹಾಕ್ತೀರಾ? ಯಾವ ಬಾಯ್? ये सामान ओ बॉक्स में निक्षित करो. ಓಕೆ. ಆರಾಮ್ ಕರೋ. ಸುಮ್ನೆ ತಲೆ ಬೆಳೆಸ್ಕೊಂಡಿದ್ರೆ ಏನ್ ಲಾಭ? ಬುದ್ಧಿ ಇರ್ಬೇಕು, ಬುದ್ಧಿ. ನಾನು ಹಿಂದಿಯಲ್ಲಿ ಹೇಳಿ ಅವ್ರಿಗೆ ಒಪ್ಸಿದೀನಿ. ದುಡ್ಡನ್ ಕಾಣಿಕೆ ಡಬ್ಬದಲ್ಲಿ ಹಾಕ್ತೀನಿ ಅಂದ್ರು. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ ಬಂದೆ. ಹಿಂದಿಯಲ್ಲಿ ಹೇಳ್ದೆ ಆರಾಮ್ ಕರೋ. ನಾವು ಧನ್ಯವಾದ ಹೇಳ್ಬೇಕಲ್ವಾ ಬಾಬಾ? ಏನ್ರೋ ನಿಮ್ದು? ಓಡೋಗು ಜೆಸಿ. ಆಟ ಆಡಿದ್ ಸಾಕು, ರೆಡಿಯಾಗಿ ನಗದ್ ನೋಡು. ನಾಚಿಕೆ ಆಗಲ್ವಾ ಜೋಯ್ ನಿಮ್ಗೆ? ನೀನಾದ್ರೂ ಕ್ಷಮಿಸು, ನಿನ್ನೆ ಸ್ವಲ್ಪ ಜಾಸ್ತಿ ಆಯ್ತು. ಇದಕ್ಕೂ ಮುಂಚೆ ನಾನು ಚೆನ್ನಾಗೇ ನೋಡಿದೀನಿ. ಇದೇನಲ್ಲ. ನೀವ್ ರಾತ್ರಿ ನಿದ್ದೆಗಣ್ಣಲ್ಲಿ ಏನೇನೋ ಹೇಳ್ತಿದ್ರಿ ಗೊತ್ತಾ? ಅಯ್ಯೋ, ಏನ್ ಹೇಳ್ದೆ? ಬ್ರಿಟ್ನಿ ಗರ್ಲ್, ವಾಟ್ ಈಸ್ ಯೋರ್ ನೇಮ್, ಕಮ್ ಹಿಯರ್, ಐ ಲವ್ ಯು ಅಂತೆಲ್ಲ ಕನ್ವರ್ಸ್ತಿದ್ರಿ. ಅದು ನೀನ್ ಅನ್ಕೊಂಡಿರೋ ತರ ಅಲ್ಲ ನ್ಯಾನ್ಸಿ. ಅದು ಈ ಹುಡುಗಿರು ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ತರ ಕೆಟ್ಟ ಕನ್ಸ್ ಬಿತ್ತು ಅಷ್ಟೇ. ಏಯ್, ಐ ಲವ್ ಯು ಅಂತೇನು ಹೇಳಿರಲ್ಲ ಬಿಡು. ಐ ಗಿವ್ ಯು ಅಂದಿರ್ಬೇಕು. ಅದೇನಂದ್ರೆ ಈ ಬಿಲ್ ಜಾಸ್ತಿ ಬಂದಾಗ ಟೆನ್ಷನ್ ಬೇಡ, ನಾನ್ ಕೊಡ್ತೀನಿ ಅಂದಿರ್ಬೇಕು. ಓ ಹಂಗ? ನೀನ್ ಬಂಗಾರ ಅಲ್ವಾ, ಇದನ್ ಬೇರೆಯವ್ರಿಗೆ ಹೇಳಿ ನನಗ್ ಕೆಟ್ಟ ಹೆಸರು ತರಿಸ್ಬೇಡ. ಅದೇನ್ ಜೋಯಿ ನೀವ್ ಹಿಂಗ್ ಹೇಳ್ತಿದ್ದೀರಾ? ನನ್ ಜೋಯಿಗ್ ನಾನ್ ಕೆಟ್ಟ ಹೆಸರು ತರ್ತೀನಾ? ಆದ್ರೆ ಅದ್ರ ಬದಲು ನಂಗೇನ್ ಕೊಡ್ತೀರಾ? ಬೇಕಾದ್ ಕೇಳು. ನಾನ್ ಮೊದ್ಲೇ ಹೇಳಿದ್ನಲ್ಲ ನಿಮ್ ಹತ್ರ, ಜಾಯ್ ಆಲುಕಾಸ್ನಲ್ಲಿ ಒಂದ್ ನೆಕ್ಲೆಸ್ ನೋಡಿಟ್ಟಿದೀನಿ ಅಂತ. ಅದು ಬೇಕಾ ಅನ್ಸುತ್ತೆ ಬೇಬಿ. ಬೇಕಲ್ವಾ ಜೋಯಿ? ನಾನ್ ಎಲ್ರಿಗೂ ಹೇಳ್ತೀನಿ ಏನು ನನ್ ಗಂಡ ಎಷ್ಟು ಒಳ್ಳೆಯವರು ಅಂತ. ಎಂತೆಂಥ ವೆರೈಟಿ ಕಾರ್ಗಳು ರೋಡಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರುತ್ತೆ. ಈ ಹಳೆ ಕಾರ್ನ ಮಾರ್ಬಿಟ್ಟು ಒಂದು ಒಳ್ಳೆ ಹೊಸ ಕಾರ್ನ ತಗೊಳ್ಳಿ ಜೋಯಿ ಅವ್ರೆ. ಇದ್ರಲ್ಲಿ ಓಡಾಡ್ತಿದ್ರೆ ನಿಮ್ಮ ಘನತೆ ಗೌರವಗೆ ಧಕ್ಕೆ ಬರುತ್ತಲ್ವಾ? ಈ ಹೆಚ್ಚಿಗೆ ದುಡ್ಡು ಕೊಟ್ಟು ಮಾತ್ರಕ್ಕೆ ವಂಶದ ಘನತೆ ಗೌರವ ಸಿಗಲ್ವಲ್ಲ. ಇದೆಲ್ಲ ನಿನಗೆಲ್ಲಿ ಗೊತ್ತಾಗ್ಬೇಕು. ಇದು ನಮ್ಮಪ್ಪ ಮೊದಲು ತಗೊಂಡಿರೋ ಕಾರು. ಇದುವರೆಗೂ ಒಂದು ಗೆರೆನೂ ಬಿದ್ದಿಲ್ಲ. ಎಷ್ಟು ವರ್ಷ ಆಯ್ತು. ಆದ್ರೂ ಇಂಜಿನ್ ಆನಲ್ಲಿ ಇದೆಯಾ ಅಂತ ಕಿವಿ ಕೊಟ್ಟು ಕೇಳಬೇಕು. ಇವತ್ತಿನವರೆಗೂ ಒಂದು ಅನಾವಶ್ಯಕ ಸೌಂಡು ಇಂಜಿನಲ್ಲಿ ಕೇಳಿಸಲ್ಲ. ಈ ಕಾರ್ ಮುಂದೆ ಬೇರೆ ಯಾವ ಕಾರು ಸಮಾನವಾಗಿ ನಿಲ್ಲಲ್ಲ. ಏನ್ ಅಂದ್ಕೊಂಡಿದ್ಯಾ? ಪಪ್ಪ ಲೆಟ್ಸ್ ಗೋ ಪಪ್ಪ. ಟುಡೇ ಜಾಕಬ್ ಡ್ರಾಪ್ ಯು. ಜಾಕಬ್ ಗೋ ಡ್ರಾಪ್. ಪಪ್ಪಾಸ್ ಇಂಗ್ಲಿಷ್ ಪವರ್ ಇಂಗ್ಲಿಷ್. ಮೈ ಇಂಗ್ಲಿಷ್ ನೋ ಗ್ರಾಮರ್. ಪಪ್ಪ ಸಂಜೆ ಹೆಂಗ್ ಪಪ್ಪ? ಸಂಜೆ ಹೆಂಗ್ ವಾಪಸ್ ಬರೋದು? ಸಂಜೆ ನೀವು ಬಸ್ಸಲ್ಲಿ ಬರಬೇಕು. ಮಕ್ಕಳು ಯಾವಾಗ್ಲೂ ಕಾರಲ್ಲೇ ಓಡಾಡಬಾರ್ದು. ಬನ್ನಿ.
ಐ ಲವ್ ಯು ಪಪ್ಪ. ಕಿಂಗ್ ಆಫ್ ಬಾಯ್ಸ್. ಅದೇನು ಅಂದ್ರೆ ಅಪ್ಪ ನ್ಯಾನ್ಸಿ ಚಿನ್ನ. ಛೀ ಮಕ್ಳು ನೋಡ್ತಾರೆ. ಬೈ ಬೈ ಪಪ್ಪ. ಟಾಟಾ. ಟಾಟಾ. ಹಾಗಾದ್ರೆ ನಾನ್ ರೆಡಿ ಆಗ್ತೀನಿ, ಅಂಗಡಿಗೆ ಹೋಗ್ಬೇಕಲ್ಲ. ಸಾಕ್ ಬಿಡೋ ಸಾಕು, ಬೇಗ ಬಾ, ಟೈಮ್ ಆಯ್ತು. ನೀನೇನ್ ಹುಡುಗಿ ನೋಡಕ್ ಹೋಗ್ತಿದ್ಯಾ? ಕೋರ್ಟಿಗೆ ತಾನೇ ಹೋಗ್ತಿರೋದು. ಬೋಳ್ ತಲೆಗೆ ಹೊಟ್ಟೆ ಊರಿಗೆ ಔಷಧಿನೇ ಇಲ್ಲ. ನನಗ್ ಗೊತ್ತಾಗ್ತಿದೆ ನಿನ್ನಲ್ಲಿ ಆಗ್ತಿರೋ ಬದಲಾವಣೆ. ಬಾ. ಇವ್ರು ಎಲ್ಲಿಗೆ ಹೋದ್ರು? ಇನ್ನೂ ರೆಡಿ ಆಗಿಲ್ವಾ? ಹಾ. ನಾನ್ ಹೇಳೋದ್ ಯಾವ್ದು ನಂಬಲ್ಲ, ಬೇಡ್ದಿರೋ ವಿಷಯ ಅನ್ಕೋತೀರಾ? ನೋಡಿ ಹೋಗ್ತಿದಾರೆ ಅಲೀಸ್ನ ಹೊಸ ಪ್ರಿಯತಮ ಸನಿ ಅವರೇ. ಅವ್ರು ಒಳಗೋಗಿ ತುಂಬಾ ಹೊತ್ತಾಯ್ತು. ಏನ್ ರಾಣಿ ನೀನು, ಅದನ್ನ ಸ್ವಲ್ಪ ಕ್ಲೋಸ್ ಮಾಡು. ಅಯ್ಯೋ ಬೇಡ. ಅಕ್ಕ ಥ್ಯಾಂಕ್ ಯು. ಒಂದೇ ನಾನು ಮಿಸ್ ಮಾಡ್ದೆ, ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀಯಲ್ಲ. ಮಧ್ಯಾಹ್ನಕ್ಕೆ ಊಟ ಎಲ್ಲ ಖಾಲಿ ಮಾಡಿದ್ರೆ ಸಾಕು. ನೋಡ್ಕೊಂಡು ನಿಂತಿದ್ದೆಲ್ಲ, ಬಂದು ಹಿಡ್ಕೊಳೆ. ನೋಡ್ಕೊಂಡು ಹಿಡ್ಕೊಳೆ. ಯಾವಳೆ ಇವಳು? ನನಗ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾಕ? ಹೂ ಮತ್ತೆ ದಿನಾ ನಿನ್ನ ನೋಡ್ತಿದ್ರೆ ಏಂಜಲ್ ತರ ಕಾಣ್ತಿದ್ಯಾ. ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಬೈಬಲ್ನಲ್ಲಿ ಇದೇ ಅಲ್ವಾ ಇರೋದು? ಮನುಷ್ಯನ ಆಸೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗೋದೇ ಇಲ್ಲ. ದೇವ್ರೇ ಇವರನ್ನು ಕಾಪಾಡಪ್ಪ. ಅರಬೆತ್ಲೆ ಹುಡುಗಿಯರ್ ನೋಡಕ್ ಹೋಗಿದ್ದಕ್ಕೆ 1.25 ಲಕ್ಷ ಫೈನ್ ಬಿತ್ತು. ತಗೋ, ಇದನ್ ಬಿಲ್ಗಳ ಜೊತೆ ಸೇರ್ಸು. ಜಾಕೋಬ್ ಕೆಲ್ಸಕ್ಕೆ ಕರಿಯಕ್ ಬಂದಾಗ ತೀರ್ಥಯಾತ್ರೆ ಮುಗಿಸ್ಕೊಂಡ್ ಬಂದಿರೋ ವಿಷಯನ ಹೇಳಿಲ್ಲ. ನೀವ್ ಏನೇ ಹೇಳಿದ್ರು ಯಾವಾಗ್ಲೂ ಈ ಚೇರ್ ಮೇಲೆ ನೀವು ಕೂತಿದ್ರೇನೆ ನೋಡೋದಕ್ಕೆ ಖುಷಿ ಆಗೋದು. ಹೀಗೆ ಕೂತ್ಕೊಂಡಿರೋದಕ್ಕೆ ನನ್ಗೂ ಬಹಳ ಇಷ್ಟ. ನಾವು ಓಡಾಡ್ಕೊಂಡ್ ಮಾಡೋದೇನೂ ಇಲ್ಲ, ಅದಾಗದೇ ನಡೆಯುತ್ತೆ. ಅದು ಸರಿ, ಆದ್ರೂ ಅದೇನೂ ಇಲ್ಲ. ನಮ್ಮನ್ ಕೇಳ್ಕೊಂಡ ಆ ಗಿಡ ಮರ ಬಳ್ಳಿ ಎಲ್ಲ ಬೆಳೆಯುತ್ತೆ, ರಬ್ಬರ್ ಮರ ಹಾಲು ಕೊಡುತ್ತೆ, ಅದಾಗದೇ ನಡೆಯುತ್ತೆ. ನಾವು ಸುಮ್ನೆ ನೋಡ್ಬೇಕಷ್ಟೇ. ಯೋಚನೆ ಮಾಡ್ತಿದ್ರೆ ನೀವ್ ಹೇಳ್ತಿರೋದೆಲ್ಲ ಸರಿನೇ. ಹಾ, ಏನೇ ಹೇಳಿದ್ರು ಕೆಲ್ಸ ಮಾಡ್ದಂಗೆ ಕೂತಿರೋದಂದ್ರೆ ಒಂಥರ ಖುಷಿನೇ. ಕೆಲ್ಸ ಏನಾಯ್ತು ರಾಮ? ಮರ ಪೂರ್ತಿ ಹಾಳಾಗೋಗಿದೆ, ತುಂಬಾ ಕೆಲ್ಸ ಇದೆ. ಇನ್ನೊಂದ್ ಸ್ವಲ್ಪ ಮರ ಬೇಕಾಗುತ್ತೆ, ಅದನ್ನ ಕಟ್ ಮಾಡಿ ರೆಡಿ ಮಾಡ್ಬೇಕು. ಸದ್ಯಕ್ಕೆ ಅಲ್ಲಿರೋ ಮೆಟ್ಲನ್ನ ತೆಗ್ದಿದ್ದೀನಿ. 2 ದಿನ ಬಿಟ್ಕೊಂಡು ನಾವು ಆರಾಮಾಗಿ ಕೆಲ್ಸ ಶುರು ಮಾಡ್ಬೋದು. ಏನೇನ್ ನಡಿಬೇಕು ಅಂತ ನೀನ್ ಹೇಳ್ತಾ ಇದ್ರೆ ನಾನೇನ್ ಹೇಳ್ಬೇಕು? ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕು. ಸರಿ ಆಯ್ತು ಬಿಡು. 1,000 ರೂಪಾಯಿ ಏನಾದ್ರು ಕೊಟ್ರೆ. ಅಡ್ವಾನ್ಸ್ ಎಲ್ಲ ಮುಂಚೆನೆ ಇಸ್ಕೊಂಡಿದ್ದಾನಿ ರಾಮ. ಉಳ್ದಿದ್ ನೀನು ಕೆಲ್ಸ ಮುಗ್ದಾದ್ಮೇಲೆ ತಾನೇ ಇಸ್ಕೋಬೇಕು. ಅಂದ್ರೆ ಇದು ಸಾಲ ತರ 2 ದಿನದಲ್ಲಿ ವಾಪಸ್ ಕೊಡ್ತೀನಿ. ಈಗ ಕೆಲ್ಸ ತುಂಬಾ ಕಡಿಮೆ ಇದೆ. ಹಾಗಾದ್ರೆ ನಾವು ಬರ್ತೀವಿ. ಹೇ ಬಾರೆ. ಹೇಳದ ಡೇಟಿಗೆ ವಾಪಸ್ ಕೊಡೋದ್ನ ಮರಿಬಾರ್ದು. ಅವ್ನು ಹೇಳಿದ್ ಕೇಳಿದ್ರ? ಕಾರ್ಪೆಂಟರ್ಗಳಿಗೆ ಕೆಲ್ಸ ಕಡಿಮೆ ಇದೆಯಂತೆ. ಕೆಲ್ಸಕ್ ಬೇಕಾದಾಗ ಒಬ್ನೂ ಸಿಗಲ್ಲ. ಹಂಗಿದ್ದಾಗ ಕೆಲ್ಸಕ್ ಹೋಗ್ದೆ ಸುಮ್ನೆ ಯಾವಾಗ್ಲೂ ಕುಡ್ಕೊಂಡೇ ಇರ್ತಾನೀ ರಾಮ. ಮೊನ್ನೆ ಸೋಮವಾರ ಇಸ್ಕೊಂಡಿದ್ದ ದುಡ್ಡು, ಅದಕ್ ಮುಂಚೆ ಇಸ್ಕೊಂಡಿದ್ದ ದುಡ್ಡು ಇಲ್ಲಿವರೆಗೂ ವಾಪಸ್ ಕೊಟ್ಟೇ ಇಲ್ಲ. ಹೋಗ್ಲಿ ಬಿಡು ಜಾಕೋಬ್, ನೀನ್ ನನ್ ಕ್ಷಮ್ಸು. ರಾಮ ದುಡ್ಡಿಸ್ಕೊಂಡು ಚೆನ್ನಾಗ್ ಕುಡ್ದು ಆ ದುಡ್ಡು ವಾಪಸ್ ಕೊಡಲ್ಲಂತ ನನ್ಗೆ ಗೊತ್ತಿಲ್ಲಂತೇನಲ್ಲ. ನೀನ್ ಅದನ್ ದಾನದ ಬುಕ್ಕಲ್ಲಿ ಬರ್ದಿಟ್ಕೋ. ದಾನದ ಬಗ್ಗೆ ಬೈಬಲಲ್ಲಿ ಎಷ್ಟೊಂದು ಬರ್ದಿದಾರಲ್ವಾ? ನಾವ್ ಯಾವಾಗ್ಲೇ ಕರೆದ್ರೂ ರಾಮ ಬಂದೇ ಬರ್ತಾನೆ. ನಮ್ಗಷ್ಟೇ ಸಾಕಲ್ವಾ ಹೇಳು? ಈಗಿನ ಕಾಲದಲ್ಲಿ ಕಾರ್ಪೆಂಟರ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಹಾ, ಬಂದ್ರಲ್ಲ ಊಟಕ್ಕೂ ಮುಂಚೆ ಅಮೃತ ಪಾನ ಇಟ್ಕೊಂಡು. ಇದು ಒಳ್ಳೆ ಸರಿ ಹೋಯ್ತಪ್ಪ. ಟೈಮ್ ಆಗಿದ್ದೆ ಗೊತ್ತಾಗಲ್ಲ.
ಅದೇ ಸ್ಯಾನ್ವಿಲ್ ನಾನು ನಿನ್ಗೆ ಹೇಳ್ತಾ ಇರೋದು ನೀನ್ ಕುಡಿಬಾರ್ದು ಅಂತ. ನೀನೇನೇ ಸಮರ್ಥಿಸ್ಕೊಂಡ್ರು ದೇವ್ರಿಗದು ಇಷ್ಟ ಆಗಲ್ಲ. ಹಿಂಗೆ ಹೇಳಿದ್ರೆ ನೀನು ಆ ದೇವ್ರೇ ಕುಡ್ದಿಲ್ವಾ ಅಂತೀಯ. ಇದೇ ತಾನೇ ನೀನ್ ಡೈಲಿ ಡೈಲಾಗು. ನಿಜ ಏನಂದ್ರೆ ನೀನ್ ಮಧ್ಯಾಹ್ನ ಕುಡಿತಿಲ್ಲ ಸ್ಯಾನ್ವಿಲ್. ಮಧ್ಯ ನಿನ್ನನ್ ಕುಡಿತಾ ಇದೆ. ಕುಡಿದ್ಮೇಲೆ ಹೊರಗೋಗಿ ಗಲಾಟೆ ಮಾಡಿ ಒದೆ ತಿಂದ್ ಬರ್ತೀಯ. ಆ ಸಿಟ್ಟಲ್ಲಿ ಮನೆಗ್ ಬಂದು ಇವಳಿಗೂ ಹೊಡಿತೀಯ, ಮಕ್ಕಳಿಗೂ ಹೊಡಿತೀಯ. ಮಧ್ಯ ಸಮಾಜಕ್ಕೂ ಮತ್ತು ಕುಟುಂಬಕ್ಕೂ ಒಳ್ಳೇದಲ್ಲ ಅನ್ನೋದನ್ನ ನೀನ್ ತಿಳ್ಕೋಬೇಕು. ಅರ್ಥ ಆಯ್ತಾ ಸ್ಯಾನ್ವಿಲ್? ಅರ್ಥ ಆಯ್ತು ಫಾದರ್. ಹಾಗಾದ್ರೆ ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡು ನೀನ್ ಕುಡಿಯಲ್ಲ ಅಂತ. ಇನ್ಮೇಲೆ ನಾನ್ ಕುಡಿಯಲ್ಲ, ಕುಡಿದ್ರು ಗಲಾಟೆ ಮಾಡಲ್ಲ ಅಂತ ನಾನ್ ಹೇಳ್ದಂಗೆ ಹೇಳು ಸ್ಯಾನ್ವಿಲ್. ಇನ್ಮೇಲೆ ನಾನು ಮದ್ಯ ಕುಡಿಯಲ್ಲ, ಮದ್ಯ ಕುಡಿದ್ರು ನಾನು ಗಲಾಟೆ ಮಾಡಲ್ಲ ಅಂತ ಹೇಳ. ಇನ್ಮೇಲೆ ನಾನು ಕುಡಿಯಲ್ಲ, ಕುಡ್ದು ಗಲಾಟೆ ಮಾಡಲ್ಲ ಅಂತ ದೇವರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ. ಕರ್ತನ ನಾಮದಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಇದು ಸತ್ಯ, ಸತ್ಯ, ಸತ್ಯ. ಇದು ಸತ್ಯ, ಸತ್ಯ, ಸತ್ಯ. Cheers! ಅಬ್ರಾಹಮ ನೀನೇ ನನ್ನ ದೇವರು, ನಿಮ್ಮ ಆರಾಧನೆ ಆರಾಧನೆ. ನಿಮ್ಮಿಬ್ಬರನ್ನೂ ನೋಡಿ ಸ್ಕೂಲಲ್ಲೆಲ್ಲ ನನ್ನ ಜೂನಿಯರ್ಸ್ಗೆ ರೋಲ್ ಮಾಡೆಲ್ಸ್. ಶಿವಮೊಗ್ಗದಿಂದ ಸಾಗರದವರೆಗೂ ಅದೆಷ್ಟು ಹುಡುಗಿರ್ನ ಬಲೆಗ್ ಬೀಳಿಸ್ಕೊಂಡು ಎಂಜಾಯ್ ಮಾಡೋದನ್ನ ನೋಡಿದ್ರೆ ನನ್ ಮೈ ರೋಮಾಂಚನವಾಗುತ್ತೆ. ಅಲ್ಲ, ದುಡ್ಡಿಗೂ ಪವರಿಗೂ ಕೊರತೆನೇ ಇರ್ಲಿಲ್ಲ ಆ ಜೋಯ್ಗೆ. ಇನ್ ಓದುಗೀದು ಎಲ್ಲ ಆಮೇಲೆನೆ. ನಮ್ಮ ಅಪ್ಪಂಗ್ ನಾನು ಓದ್ಲೇಬೇಕು ಅಂತೇನಿರ್ಲಿಲ್ಲ. PUC ಓದುವಾಗ ಒಂದಿನ ಕರೆದು ಹೇಳಿದ್ರು, ನೀನೇನ್ ಜಾಸ್ತಿ ಓದೋದ್ ಬೇಡ, ಇಲ್ಲಿರೋ ಆಸ್ತಿನ ನೋಡ್ಕೊಂಡಿದ್ರೆ ಸಾಕು ಅಂತ. ಅದೃಷ್ಟ ಅಂತ. ನಿನಗೇನ್ ಗೊತ್ತು? ಆವತ್ತಿಗೆ ಮುಗೀತು ನನ್ನ ಅದೃಷ್ಟ. ಚಿಕ್ಕ ವಯಸ್ಸಲ್ಲಿ ನಾವುಗಳು ಆಡ್ದಿರೋ ಆಟನೇ ಇಲ್ಲ. പിന്നറിയാതെ വെറുതെ കളിക്കല്ലേ. ಇಷ್ಟಗಳಿಂದ ವಿರೋಧ ಇದೆ. ರಾಣಿ 2-3 ಸಲ ಫೋನ್ ಮಾಡಿದ್ಲು. ಮತ್ತೆ ಫೋನ್ ಮಾಡಿದ್ರೆ ನಾನಿಲ್ಲ ಅಂತ ಹೇಳಿ. ಹಾ, ಫಾದರ್ ಬಂದ್ರು. ಬನ್ನಿ ಒಳಗೆ ಬನ್ನಿ. Praise the Lord, Father. ದೇವ್ರ ಕೃಪೆ ನಿಮ್ಮೇಲಿರ್ಲಿ. ಪ್ರೈಸ್ ದಿ ಲಾರ್ಡ್ ಫಾದರ್. Praise the Lord, Father. ಸೇಮ್ ಟು ಯು. ಕೂತ್ಕೊಳ್ಳಿ. ಹೇಗಿದೆ? ತುಮಕೂರು ನಗರದಲ್ಲಿರೋ ಅಮೆರಿಕಾದಲ್ಲಿರೋ ಕನ್ನಡಿಗ ವಿನ್ಸೆಂಟ್ ವಿಕ್ಟರ್ ಅವರು ವಿಶೇಷ ದೂತನ ಕೈಯಲ್ಲಿ ತುಂಬಾ ಗೌರವದಿಂದ ಈ ಆಂಟೋನಿಗೆ ಕೊಟ್ಟು ಕಳಿಸಿರೋ ಸ್ಕಾಚ್ ವಿಸ್ಕಿ ಕುಡೀರಿ, ಆನಂದಿಸಿರಿ. ಇಲ್ಲಿ ನನ್ ಕೈಲಿ ಕೊಡು. ಎಲ್ರೂ ಚಿಯರ್ಸ್ ಮಾಡಿ. ಸನ್ನಿ ಅವರು ಗೋವಾ ಚರ್ಚ್ಗೆ ಹೋಗಿ ಬಂದಿರೋದೇ ತೊಂದ್ರೆ. ಏನಾದ್ರೂ ವಿಶೇಷ ಇದೆಯಾ ಅಂತ ಎಲ್ರೂ ಕೇಳ್ತಿದಾರೆ. ಉತ್ತರ ಕೊಟ್ಟು ಕೊಟ್ಟು ಸಾಕಾಯ್ತು. ಸ್ವಂತ ವಿಷಯ ನೋಡ್ಕೊಳ್ಳೋದಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಅದು ಸರಿನೇ. ಶಿವಮೊಗ್ಗದಲ್ಲಿರೋ ಸ್ವಾತಿ ಹೇಳ್ತಿದ್ದಾಳೆ, ದೇವ್ರ ಮೇಲೆ ಡಿಪೆಂಡ್ ಆದ್ರೆ ಸಾಲ್ದು, ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ. ಈಗ್ಲೇ ಆಸಕ್ತಿ ತುಂಬಾ ಹೆಚ್ಚಾಗಿದೆ. ಇನ್ನೂ ಜಾಸ್ತಿ ಮಾಡಿದ್ರೆ ನಾನ್ ಸತ್ತೇ ಹೋಗ್ತೀನಿ ಅಷ್ಟೇ. ಏನ್ರಿ ನೀವು ಒಂದೊಳ್ಳೆ ಕೆಲ್ಸಕ್ಕಲ್ವಾ ಹೇಳ್ತಿರೋದು? ಅವ್ರ ಸತ್ರೆ ಸಾಯ್ಲಿ, ಈಗ ನೀವು ಬನ್ನಿ. ಅಯ್ಯೋ, ನೋಡು ನ್ಯಾನ್ಸಿ, ನನ್ಗೊಂದು ಅನುಮಾನ. ನಮ್ಗಿನ್ನ ಮಕ್ಕಳು ಬೇಡ ಅಂತ ದೇವ್ರತ್ರ ಯಾವತ್ತಾದ್ರೂ ಕೇಳ್ಕೊಂಡಿದೀವಾ? ಛೀ, ನಾಚಿಕೆ ಆಗಲ್ವಾ ಜೋಯ್ ನಿಮ್ಗೆ? ಇದೆಲ್ಲ ದೇವ್ರಿಗೆ ಗೊತ್ತಿರುತ್ತಲ್ವಾ? ಇದೆಲ್ಲ ದೇವ್ರಿಗೆ ಹೆಂಗ್ ಹೇಳೋದು? ಅಲ್ಲ, ನಾನು ಯೋಚನೆ ಮಾಡ್ತಿದ್ದೆ, ಇನ್ನೂ 1-2 ಆದ್ರೂ ನನಗೇನ್ ತೊಂದ್ರೆ ಇಲ್ಲ, ನಾನ್ ರೆಡಿ ಇದ್ದೀನಿ. ಸುಮ್ನಿರಿ, ಆಸೆನೆಲ್ಲ ಮನ್ಸಲ್ಲಿಟ್ಕೊಳ್ಳಿ. ಬೇಡ ಅಂದ್ರೆ ಬೇಡ. ನೀನೇ ಅಲ್ವಾ 10 ತಿಂಗಳು ಹೊಟ್ಟೆಲಿಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ತೊಟ್ಲಾಡ್ಸಿ ಹಾಲು ಕುಡಿಸಿ ಕೆಳಗ್ ಬೀಳ್ದಂಗೆ ನಿದ್ರೆ ಕೆಟ್ಟು ನೋಡ್ಕೊಳ್ಳೋದು. ಯೋಚನೆ ಮಾಡಿ ಬೇಕು ಅಂದಾಗ ಹೇಳು, ನಾನಿಲ್ಲೇ ಇರ್ತೀನಿ. ನನ್ಗೆ ಆಟ ಆಡ್ತೀಯಾ? ನಾನ್ ಹೇಳ್ತಿರೋದು ಕುಟುಂಬದ ಬಗ್ಗೆ. ಭೂಮಿಯಲ್ಲಿ ಸ್ವರ್ಗ ಇದೆ ಅಂದ್ರೆ